ಇನ್ನು ಕೇರಳದಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಆ ಮಳೆಯ ಪರಿಣಾಮ ಕೇರಳದ ಅಲಪ್ಪುಳದಲ್ಲಿ ನಿನ್ನೆ ರಾತ್ರಿ KSRTC ನಮ್ಮ ಕರ್ನಾಟಕ ಸ್ಟೇಟ್ ಬಸ್ ಮತ್ತೆ ಕಾರೊಂದಕ್ಕೆ ಡಿಕ್ಕಿ. ಆ ಕಾರ್ನಲ್ಲಿದ್ದಂತಹ 5 ಮೃತಪಟ್ಟಿದ್ದಾರೆ. ಇವರೆಲ್ಲ ಫಸ್ಟ್ ಇಯರ್ MBBS ಸ್ಟೂಡೆಂಟ್ಸ್. 5 ಕೂಡ ಮೃತಪಟ್ಟಿದ್ದಾರೆ. ಅದು ವಿಪರೀತವಾದ ಮಂಜು ಕವಿದಿತ್ತು, ಮಳೆ ಬೀಳ್ತಾ ಇತ್ತು. ನೋಡಿ, ಇಲ್ಲಿ ಆಕ್ಸಿಡೆಂಟ್ ಆಗುವ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ದೀವಿ. ನಜ್ಜುಗುಜ್ಜಾಗೋಗಿದೆ ಕಾರ್ನಲ್ಲಿ 5 ವಿದ್ಯಾರ್ಥಿಗಳು, ಫಸ್ಟ್ ಇಯರ್ MBBS ಸ್ಟೂಡೆಂಟ್ಸ್. ಇವರೆಲ್ಲ ಪ್ರಯಾಣ ಮಾಡ್ತಾ ಇದ್ದವರು. 5 ಹೆಂಗಿತ್ತಂತೆ ಅಂದರೆ, ಒಳಗಡೆ ಇರೋ ಬಾಡಿನ ತೆಗಿಬೇಕು ಅಂದರೆ ಕಾರ್ ಡೋರ್ಗಳೆಲ್ಲ ಜಾಮ್ ಆಗಿತ್ತಲ್ಲ, ಕಟ್ ಮಾಡಿ ತೆಗೆದಿರೋದಂತೆ. ಕಾರ್ನೇ ಕತ್ತರಿಸಿದ್ದಾರೆ ಇವರು, ಅಡ್ಡಡ್ಡ ಕತ್ತರಿಸಿ ಬಾಡಿಗಳನ್ನ ಎತ್ಕೊಂಡಿರೋದು. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ. ಕರ್ನಾಟಕ ರಾಜ್ಯದ KSRTC ಬಸ್ ಮತ್ತು ಅಲ್ಲಿ ಕೇರಳದ ಕಾರೊಂದರ ನಡುವೆ ನಡೆದಂತಹ ಅಪಘಾತ. ಬಸ್ಸಲ್ಲಿದ್ದವ್ರಿಗೂ ಕೆಲವರಿಗೆಲ್ಲ ಸಣ್ಣ ಪುಟ್ಟ ಗಾಯ ಆಗಿದೆ. ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಬಟ್ ಅಲ್ಲಿ ಪ್ರಾಣಾಪಾಯ ಏನಾಗಿಲ್ಲ. ಕಾರ್ನಲ್ಲಿದ್ದವರು ಮಾತ್ರ ಕಂಪ್ಲೀಟಾಗಿ ಮೃತಪಟ್ಟಿದ್ದಾರೆ. 5 ಜನ ಮೃತಪಟ್ಟಿದ್ದಾರೆ. 2 ಗಂಭೀರ ಗಾಯ ಆಗಿದೆ. ಅವ್ರನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಸದ್ಯಕ್ಕೆ. ಈ ದುರ್ಘಟನೆಯೂ ಕೂಡ ಮಳೆಯ ಒಂದು ಪರಿಣಾಮನೇ. ವಿಪರೀತವಾದ ಮಳೆ ಮತ್ತು ಮಂಜಿತ್ತು. ಕ್ರಾಸ್ ಆಗಿ ಬಂದಿದ್ದಾನೆ ಕಾರವನು. ಬಸ್ಸು ತನ್ನ ರಸ್ತೆನಲ್ಲಿ ತಾನು ಹೋಗ್ತಾ ಇದ್ದ ಜಾಗದಲ್ಲಿ ಕಾರೇ ಅಡ್ಡಡ್ಡ ಬಂದಿರೋದು. ಆಗ ಸಂಭವಿಸಿದಂತಹ ಅಪಘಾತದಲ್ಲಿ 5 ಮೃತಪಟ್ಟಿದ್ದಾರೆ. ಎಲ್ಲರೂ ಕೂಡ MBBS ಸ್ಟೂಡೆಂಟ್ಸ್.